ಇವೆರಡು 7 months ಬೇಬೀಸ್. ಸೊ ಇನ್ನೂ ಅಡಲ್ಟ್ ಆಗಿಲ್ಲ, ಇವೆರಡು ಸೆಮಿ ಅಡಲ್ಟ್ ಅಂತ ಕರೀಬೋದು. ಅಮೇರಿಕನ್ ಬ್ಯಾಂಡಮ್ ಅಂತ ಕರೀತಾರೆ. ಸೊ ಇದ್ರ ನೇಟಿವ್ ಅಂತ ಹೋದರೆ ಅಮೇರಿಕನ್ ಆಗಿರುತ್ತೆ. ಲೈಫ್ ಸ್ಪ್ಯಾನ್ ಬಂದುಬಿಟ್ಟು 5 to 8 years ಲೈಫ್ ಸ್ಪ್ಯಾನ್ ಇರುತ್ತೆ. ಸೇಮ್ ಫೀಡಿಂಗು. ಸೊ ಎಲ್ಲ ಕೋಳಿಗೆ ಏನೇನು ಕೊಡ್ತೀವೋ ಅದೇ ಫೀಡಿಂಗ್ ಇರುತ್ತೆ. ಇದ್ರ ನೇಟಿವ್ ಬಂದು ಅಮೇರಿಕಾ ಆಗಿರುತ್ತೆ. ಸೊ ವೈಟ್ ಕಲರ್ದು ಇದೆಯಲ್ಲ ಅದು ಬಂದು ಮಿಕ್ಸ್ ಬ್ರೀಡ್. ಸೊ ಅಲ್ಲಿ ಕೊಚ್ಚಿನ್ ಚಿಕನ್ ಮತ್ತು ಮುಂದೆ ಒಂದು ಟಾಯ್ ಚಿಕನ್ ಅಂತ ಬರುತ್ತೆ ನಿಮಗೆ. ಸೊ ಅದ್ರದ್ದು ಮಿಕ್ಸ್ ಬ್ರೀಡ್ ಆಗಿರುತ್ತೆ. ಅದಕ್ಕೆ ಹೆಸರಿರಲ್ಲ, ನೇಟಿವ್ ಇರಲ್ಲ, ಏನೂ ಇರಲ್ಲ. ಬರ್ಡ್ ಬಂದ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ಪಿಕಪ್ ಫ್ಯಾಮಿಲಿ ಇರುತ್ತೆ. ಸೊ ಪಿಕಪ್ಪಲ್ಲಿ ಹೆಂಗೆ ಮೇಲೆ ಬಂದ್ಬಿಟ್ಟು ಅಟ್ರಾಕ್ಟಿವ್ ಆಗಿರುತ್ತೆ ನಿಮಗೆ ಈ ಬರ್ಡ್. ಸೊ ಇದ್ರಲ್ಲಿ ನಿಮ್ಗೆ ಯಾವ್ದು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆಯಲ್ಲ, ಸೊ ಅದನ್ನು ಫೀಮೇಲ್ ಇಂಪ್ರೆಸ್ ಮಾಡೋಕ್ಕೋಸ್ಕರ ಸಮ್ಟೈಮ್ಸ್ ಯಾವಾಗಾರ ಆ ಥರ ಓಪನ್ ಮಾಡುತ್ತೆ ಅದನ್ನು. ಇದರ ನೇಟಿವ್ ಚೈನಾ ವೈಲ್ಡ್ ಫಾರೆಸ್ಟ್ ಆಗಿರುತ್ತೆ. ಇದ್ರ ಫೀಡಿಂಗ್ ಬಂದ್ಬಿಟ್ಟು ಸೇಮ್ ಕೋಳಿಗೆಲ್ಲ ಏನೇನು ಫೀಡಿಂಗ್ ಇರುತ್ತೆ ಸೇಮ್ ಫೀಡಿಂಗ್ ಇರುತ್ತೆ ಪ್ರೊವೈಡ್ ಮಾಡೋದು. ಕಾಲ್ಡ್ ಆಸ್ ಮಿನಿ ಡ್ರ್ಯಾಗನ್ ಅಂತಲೂ ಕರೀತಾರೆ. ಸೊ ಇದ್ರ ನೇಟಿವ್ ಬಂದ್ಬಿಟ್ಟು ಇಂಡೋನೇಷ್ಯಾ ಮತ್ತು ಮೆಕ್ಸಿಕೋ ಆಗಿರುತ್ತೆ. ನಾವಿಲ್ಲಿ ಹೆಂಗೆ ಡಾಗ್ಗಳನ್ನ ಟ್ರೀಟ್ ಮಾಡ್ತೀವಿ, ಅವ್ರ ದೇಶದಲ್ಲಿ ಈ ಇಗ್ವಾನಗಳನ್ನ ಆ ರೀತಿ ಟ್ರೀಟ್ ಮಾಡ್ತಾರೆ. ಅಂದರೆ ಲೀಚ್ ಹಾಕೊಂಡು ವಾಕಿಂಗ್ ಕರ್ಕೊಂಡು ಹೋಗೋದಲ್ಲಿ ಮತ್ತೊಂದರಲ್ಲಿ. ಸೊ ಇದನ್ನು ಆ ಥರ ಮಾಡ್ತಾರೆ. ಸೊ ಇದಕ್ಕೆ ಬೈಟಿಂಗ್ ನೇಚರ್ ಅನ್ನೋದು ಅಷ್ಟು ಈಸಿಯಾಗಿ ಬರಲ್ಲ. ಸೊ ಇವರು ಪ್ಯೂರ್ ವೆಜಿಟೇರಿಯನ್ ಆಗಿರುತ್ತೆ. ಸೊ ಹೈಬಿಸ್ಕಸ್ ಫ್ಲವರು, ಹೈಬಿಸ್ಕಸ್ ಲೀಫ್ ಅಂದರೆ ಫ್ರೆಶ್ ಪ್ರೈವೇಟ್ ಫುಡ್ಡು. ಸೊ ಸೆಕೆಂಡ್ ಅಂತ ಹೋದಾಗ ಎಲ್ಲ ಥರದ ಫುಡ್ಡು ತಿಂತಾರೆ, ವೆಜಿಟೇಬಲ್ಸು, ಫ್ರೂಟ್ಸು, ಎಲ್ಲ ಥರದ್ದು ತಿಂತಾರೆ. ಸೊ ಇದಕ್ಕೆ 3 eye ಫೀಚರ್ ಇರುತ್ತೆ. ಕಾಣಿಸ್ತಿದೆ ಇಲ್ಲಿ ತಲೆ ಮೇಲೆ ಎಲ್ಲ ಮಾಡಿದ್ರೆ ಅದಕ್ಕೆ ಮುಂಚೆನೇ ಗೊತ್ತಾಗುತ್ತೆ. ಸೊ ಅದು ಆಮ್ ಮಾಡ್ಬೋದು, ಅವಾಗ ಏನು ಬೇಕಾದ್ರೂ ಮಾಡ್ಬೋದು. ಸೊ ಮತ್ತು ಇದು ಸ್ನ್ಯಾಕ್ಸ್ ಥರ ಶೆಡ್ಡಿಂಗ್ ಮಾಡುತ್ತೆ, ಅಂದರೆ ಯಾವ ಥರ ಪೊರೆ ಬಿಡುತ್ತೆ 6 ತಿಂಗಳಿಗೆ ಒಂದ್ಸಲಿ. ಸೊ ಇದಕ್ಕೆ ಬೈಟಿಂಗ್ ನೇಚರ್ ಬರಲ್ಲ, ಹೀಟಿಂಗ್ ನೇಚರ್. ಸೊ ಭಾಳ ಒಂದು ನಿಮಿಷ ನಾವೇನು ಪರ್ಟಿಕ್ಯುಲರ್ ಹೆಸರಿಟ್ಟಿಲ್ಲ, ಅದ್ರ ಜಾತಿ ಹೆಸರುಗಳೈತೆ ಅಷ್ಟೇ. ಸೊ ಇದ್ರ ನೇಟಿವ್ ಒಂದು ಚೈನಾನೇ ಆಗಿರುತ್ತೆ. ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು ಸೇಮ್ 5 to 8 years ಲೈಫ್ ಸ್ಪ್ಯಾನ್ ಇರುತ್ತೆ. ಫೀಡಿಂಗ್ ಎಲ್ಲ ಬಂದ್ಬಿಟ್ಟು ಸೇಮ್ ನಾರ್ಮಲ್ ಕೋಳಿಗೆಲ್ಲ ಏನೇನು ಕೊಡ್ತೀವೋ ಅದೇ ಫೀಡಿಂಗು. ಸೊ ಇದಕ್ಕೆ ಟಾಯ್ ಚಿಕನ್ ಅಂತ ಏನು ಕರೀತಾರೆ ಅಂದರೆ ಮಕ್ಕಳಿಗೆ ಬೇಗ ಇಂಟ್ರಾಕ್ಷನ್ ಆಗುತ್ತಂತೆ. ಸೊ ಅದಕ್ಕೆ ಇದನ್ನು ಟಾಯ್ ಚಿಕನ್ ಅಂತ ಕರೀತಾರೆ, ಅದು ಚಿಕನ್ ಅಂತ ಕರೀತಾರೆ. ಸೊ ಇದ್ರ ಫೆದರ್ಸ್ ಬಂದ್ಬಿಟ್ಟು ತುಂಬ ಸಿಲ್ಕಿ ಆಗಿರುತ್ತೆ, ಅದಕ್ಕೋಸ್ಕರ ಇದನ್ನು ಸಿಲ್ಕಿ ಚಿಕನ್ ಅಂತ ಕರೀತಾರೆ. ಸೊ ಇದ್ರ ನೇಟಿವ್ ಅಂತ ಹೋದರೆ ಚೈನಾನೇ ಆಗಿರುತ್ತೆ. ಇದು ಹೈಲಿ ಬ್ರೀಡ್ ಆಗಿರೋ ಉದ್ದೇಶ ಬಂದ್ಬಿಟ್ಟು ಫೆದರ್ಸ್ಗೋಸ್ಕರನೇ. ಸೊ NCC ಕ್ಯಾಪ್ ನೋಡಿದ್ದೀರಲ್ಲ, ಅದರಲ್ಲೆಲ್ಲ 3 ಫೆದರ್ಸ್ ಇರುತ್ತಲ್ಲ, ಅದು ಬಂದ್ಬಿಟ್ಟು ಪರ್ಟಿಕ್ಯುಲರಾಗಿ ಈ ಸಿಲ್ಕಿ ಚಿಕನ್ ಅನ್ನುವ ಬ್ರೀಡಿಂದ ಪುಕ್ಕಗಳೇ ಅದರಲ್ಲಿ ಬಳಸಿರ್ತಾರೆ. ಸೊ ಇದ್ರದ್ದು ವಾಟರ್ ಪ್ರೂಫ್ ಥರ, ಸೊ ಬೇಗ ಹಾಳಾಗಲ್ಲ ಅಂತ ಕರೀತಾರೆ. ಸೊ ಇದ್ರ ನೇಟಿವ್ ಬಂದ್ಬಿಟ್ಟು ಅಮೇರಿಕನೇ ಆಗಿರುತ್ತೆ. ಲೈಫ್ ಸ್ಪ್ಯಾನ್ ಅಂತ ಹೋದಾಗ 5 to 8 years ಲೈಫ್ ಸ್ಪ್ಯಾನ್ ಇರುತ್ತೆ. ಫೀಡಿಂಗ್ ಎಲ್ಲ ಬಂದು ಸೇಮ್ ಇರುತ್ತೆ. ನಾರ್ಮಲ್ ಕೋಳಿಗೆಲ್ಲ ಏನೇನು ಫೀಡಿಂಗ್ ಇರುತ್ತೆ ಫೀಡಿಂಗ್ ಇರುತ್ತೆ ಪ್ರೊವೈಡ್ ಮಾಡಿಬಿಟ್ಟು ಡಾಲ್ಮೇಷನ್ ಚಿಕನ್ ಅಂತ. ಸೊ ಡಾಲ್ಮೇಷನ್ ಅಲ್ಲ, ಹೆಸರು ಬಂದ್ಬಿಟ್ಟು ಅಮೇರಿಕನ್ ಚಿಕನ್. ಸೊ ತಲೆ ಮೇಲೆ ಜುಟ್ಟಿದೆಯಲ್ಲ ಅದು ಬಂದು ಮೇಲಾಗಿರುತ್ತೆ, 3 ಫೀಮೇಲ್. ಸೊ ಇದೆಲ್ಲ ಡಕ್ಲೆಕ್ಸ್ ಬ್ರಹ್ಮ ಅಂತ ಕರೀತಾರೆ. ಉದ್ದೇಶ ಬಂದು ಮೀಟ್ಗೋಸ್ಕರನೇ. ಇದ್ರ ನೇಟಿವ್ ಬಂದ್ಬಿಟ್ಟು ಬಾಲಿಂಡೋನಿಸ್ ಆಗಿರುತ್ತೆ. ಲೈಫ್ ಸ್ಪ್ಯಾನ್ ಅಂತ ಹೋದಾಗ 5 to 8 years ಇರುತ್ತೆ. ಫೀಡಿಂಗ್ ಎಲ್ಲ ಸೇಮ್ ಇರುತ್ತೆ. ಸೊ ಇದ್ರ ಮೀಟ್ ವೆಯ್ಟ್ ಬಂದ್ಬಿಟ್ಟು 12 to 15. ಕೆಲವರು ಇದನ್ನು ಪೆನ್ಸಿಲಿಂಗ್ ಡಕ್ಲೆಕ್ಸ್ ಬ್ರಾಮೈನ್ ಅಂತ ಕರೀತಾರೆ, ಬ್ರಾಮೈನ್ ಅಂತಲೂ ಕರೀತಾರೆ, ಬ್ರಹ್ಮ ಅಂತಲೂ ಕರೀತಾರೆ. ಸೊ ಇದ್ರ ನೇಟಿವ್ ಬಂದ್ಬಿಟ್ಟು ಇಂಡೋನೇಷ್ಯಾ ಆಗಿರುತ್ತೆ. ಲೈಫ್ ಸ್ಪ್ಯಾನ್ ಎಲ್ಲ ಸೇಮ್ ಇರುತ್ತೆ. ಇದ್ರ ಮೀಟ್ ಬಂದ್ಬಿಟ್ಟು ಹಾರ್ಡ್ ಆಗಿರುತ್ತೆ, ಗಟ್ಟಿ ಬರುತ್ತೆ. ಕುರಿದು ಮೇಕೆದು ಆ ಥರ ಗಟ್ಟಿ ಇರುತ್ತೆ ಮಾಂಸ, ಅದೇ ಥರ ಇದ್ರದ್ದು ಮೀಟ್ ಬಂದ್ಬಿಟ್ಟು ಹಾರ್ಡ್ ಇರುತ್ತೆ. ಸರ್ ಹಾರ್ಡ್ ವೆರೈಟಿ ಮೀಟ್ ಇರುತ್ತೆ. ಸೊ ಫೀಮೇಲ್ ಇಷ್ಟೇ ಬೆಳೆಯೋದು, ಮೇಲ್ ಇನ್ನೂ ಸ್ವಲ್ಪ ಗ್ರೋ ಆಗುತ್ತೆ. ಅದು 9 ತಿಂಗಳು ಜಲ್ದಿ 9 ಅವೆಲ್ಲ ಆಚೆ ಬಿಟ್ಟು ಇನ್ನೂ ಸರಿಯಾಗಿ ಬರ್ತದೆ. ಸೊ ಇಲ್ಲಿದೆಯಲ್ಲ ಇದ್ರ ಹೆಸರು ಬಂದ್ಬಿಟ್ಟು ಆಫ್ರಿಕನ್ ರಿಂಗ್ ಲವ್ ಬರ್ಡ್ಸ್ ಅಂತ ಕರೀತಾರೆ. ಸೊ ಈ ಹತ್ರ ನೋಡ್ಬೋದು ರಿಂಗ್ ಇದೆ ವೈಟ್ ಕಲರ್. ಸೊ ಅದಕ್ಕೆ ಇದನ್ನು ರಿಂಗ್ ಲವ್ ಬರ್ಡ್ಸ್ ಅಂತ ಕರೀತಾರೆ. ಸೊ ಇದ್ರ ನೇಟಿವ್ ಬಂದ್ಬಿಟ್ಟು ಆಫ್ರಿಕಾ ಆಗಿರುತ್ತೆ. ಲೈಫ್ ಸ್ಪ್ಯಾನ್ ಅಂತ ಹೋದಾಗ 5 to 15 years ಲೈಫ್ ಸ್ಪ್ಯಾನ್ ಇರುತ್ತೆ. ಫೀಡಿಂಗ್ ಬಂದ್ಬಿಟ್ಟು ಸಿರಿಧಾನ್ಯ, ಸನ್ಫ್ಲವರ್ ಸೀಡ್ಸು, ಸಿರಿಧಾನ್ಯ ಮತ್ತು ರೆಗ್ಯುಲರ್ ಆಗಿರುತ್ತೆ. ವಾರಕ್ಕೊಂದ್ಸಲ ಫ್ರೂಟ್ಸ್ ವೆಜಿಟೇಬಲ್ಸ್ ಹಾಕೋದು ನಾವು ಕಂಪಲ್ಸರಿ ಇರುತ್ತೆ. ಮತ್ತು ಇದಕ್ಕೆ ಲೈಫ್ ಟೈಮ್ ಮುಂದೆ ಕೊಡ್ತೀವಿ. ಸೊ ನಮ್ಮಲ್ಲಿರೋ 2 types ಆಫ್ ಬರ್ಜೀಸು. ಸೊ ಬೇರೆ ಕಡೆ ಇನ್ನೂ ಬರ್ಜೀಸ್ಗಳಿದ್ದಾವೆ, ಪೈಜನ್ ಬರ್ಜೀಸ್ಗಳು ಬರುತ್ತೆ. ಸೊ ಇದನ್ನು ಫಾರ್ಮ್ ಬರ್ಜೀಸ್ ಅಂತನಾದರೂ ಕರಿಬೋದು, ಅಥವಾ ಶೋ ಬರ್ಜೀಸ್ ಅಂತನಾದರೂ ಕರಿಬೋದು. ಸೊ ಇನ್ನೊಂದು ಬರುತ್ತೆ ವೈಲ್ಡ್ ಬರ್ಜೀಸ್ ಅದು. ಸೊ ಅದಕ್ಕೂ ಏನೇನು ಡಿಫ್ರೆಂಟ್. ಫ್ಯಾಮಿಲಿಯಲ್ಲಿ ಬರೋ ಪ್ರತಿಯೊಂದು ಬರ್ಗೂ ಸ್ಪೈಕ್ ಬಂದು ನ್ಯಾಚುರಲ್ ಆಗಿರುತ್ತೆ. ಆ ಸ್ಪೈಕ್ ಇದೆಯಲ್ಲ ಅದು ಬಂದು ನ್ಯಾಚುರಲ್ ಆಗಿರುತ್ತೆ. ಇದ್ರ ನೇಟಿವ್ ಬಂದ್ಬಿಟ್ಟು ಆಸ್ಟ್ರೇಲಿಯನ್ ಆಗಿರುತ್ತೆ. ಅತಿ ಹೆಚ್ಚಾಗಿ ಟಾಕಿಂಗ್ ಬರ್ಡ್ ಅನ್ನೋದು ಬಂದ್ಬಿಟ್ಟು ಇವ್ರ ಫ್ಯಾಮಿಲಿಯೇ ಬರೋದು. ಸೊ ಇವ್ರ ಫ್ಯಾಮಿಲಿ ಹೆಸರು ಬಂದು ಕೊಕಾಟೋ ಫ್ಯಾಮಿಲಿ ಅಂತ. ಸೊ ಇದೆಲ್ಲ ಕೇಳಿರ್ತೀರ, ಕೊಕಾಟೋ, ಮಕಾವೋ, ಗ್ರೇ ಪ್ಯಾರೆಟು ಅವೆಲ್ಲ ಕೇಳಿರ್ತೀರಲ್ಲ. ದೊಡ್ಡ ಬರ್ಡ್ಸ್ ಇದಕ್ಕಿಂತ ದೊಡ್ಡ ಬೆಳೆಯುತ್ತೆ. ಇದು ವೈಲ್ಡ್ ಬರ್ತಿತ್ತು. ವೈಲ್ಡ್ ಮಾಡೋದು 2 ಕಲರ್.
ಇದ್ರ ನೇಟಿವ್ ಬಂದು ಜರ್ಮನಿ ಆಗಿರುತ್ತೆ. ಲೈಫ್ ಸ್ಪ್ಯಾನ್ ಅಂತ ಹೋದಾಗ 5 to 12 ಇಯರ್ಸ್ 5ರಿಂದ 12 ವರ್ಷದವರೆಗೆ ಆರಾಮಾಗಿ ಬರ್ತಿರುತ್ತೆ. ನೋಡಿದ್ರೇ ಭಯ ಹೋಗುತ್ತೆ. ಫೋಟೋ ಕೈ ಕೊಡಿ. ಗೊತ್ತಾಯ್ತು ನೋಡಿ, ಇಲ್ಲಿ ಅದು ಗ್ರೀನಿಶ್ ಇರೋದಕ್ಕೆ